ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 8ನೇ ತರಗತಿಯ ಲೆಸನ್ ನಂಬರ್ 2 ಸ್ಯಾಂಡಲ್ವುಡ್ ಟ್ರೀಸ್ ಶ್ರೀಗಂಧದ ಮರಗಳು ಎಂಬ ಈ ಒಂದು ಪಾಠವನ್ನು ಕನ್ನಡದಲ್ಲಿ ಅರ್ಥೈಸಿಕೊಳ್ಳೋಣ ಬನ್ನಿ. ಮೈ ಪೇರೆಂಟ್ಸ್ ಆ್ಯಂಡ್ ಐ ಲಿವ್ಡ್ ನಿಯರ್ ಕರಿಮುನೈ ವಿಲೇಜ್ ಇನ್ ದ ಈಸ್ಟರ್ನ್ ಘಾಟ್ಸ್. ಇಲ್ಲಿ ಮಾಯ್ ಅಂದರೆ ಸುನಂದಾಳ ಅಂತ ತಿಳ್ಕೋಬೇಕು. ಸುನಂದಾಳ ತಂದೆ ತಾಯಿಗಳು ಮತ್ತು ಸುನಂದ ಎಲ್ಲಿ ವಾಸವಾಗಿದ್ದರು ಅಂತಂದರೆ ನಿಯರ್ ಅಂದರೆ ಹತ್ತಿರ, ಕರಿಮುನೈ ವಿಲೇಜ್ ಅಂತಕ್ಕಂಥ ಒಂದು ಹಳ್ಳಿ ಇದೆ. ಆ ಹಳ್ಳಿಯ ಹತ್ತಿರ, ಆ ಒಂದು ಹಳ್ಳಿಯು ಇನ್ ದ ಈಸ್ಟರ್ನ್ ಘಾಟ್ಸ್, ಅದು ಬರ್ತಕ್ಕಂಥದ್ದು ಪೂರ್ವದ ಘಟ್ಟಗಳಿದ್ದಾವಲ್ಲ ಅದರ ಸಮೀಪದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಸುನಂದಾಳ ತಂದೆ ಅಂದರೆ ಮೈ ಫಾದರ್ ಅಂತಂದರೆ ಸುನಂದಾಳ ತಂದೆ ಓನ್ಡ್ ಅ ಪೀಸ್ ಆಫ್ ಲ್ಯಾಂಡ್. ಇಲ್ಲಿ ಸುನಂದಾಳ ತಂದೆ ಒಂದಿಷ್ಟು ಭೂಮಿಯನ್ನು ಹೊಂದಿದ್ದರು. ಆ ಭೂಮಿ ಎಲ್ಲಿತ್ತು ಅಂತಂದರೆ ಆನ್ ದ ಹಿಲ್ ಸ್ಲೋಪ್ಸ್ ಅಂತ ಹೇಳ್ತೀವಿ. ಅಲ್ಲಿ ಹಿಲ್ ಅಂದರೆ ಬೆಟ್ಟ ಅಥವಾ ಗುಡ್ಡ ಅಂತ ಕರಿತೀವಿ. ಆ ಒಂದು ಬೆಟ್ಟದ ಇಳಿಜಾರಿನಲ್ಲಿ ಒಂದಿಷ್ಟು ಭೂಮಿಯನ್ನು ಅವರು ಹೊಂದಿದ್ದರು. ಆ್ಯಂಡ್ ಮೈ ಮದರ್ ಅಂತಂದರೆ ಸುನಂದ ಅವರ ತಾಯಿ ಏನು ಮಾಡ್ತಾಯಿದ್ರು ಅಂದರೆ ಟೆಂಡೆಡ್ ಅವರ್ ಗೋಡ್ಸ್, ಅವರು ಈ ಆಡುಗಳನ್ನು ಸಾಕೋದು ಅಥವಾ ಆಡುಗಳನ್ನು ನೋಡಿಕೊಳ್ಳುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು. ಐ ಹೆಲ್ಪ್ಡ್ ಬೋತ್ ಆಫ್ ದೆಮ್, ನಾನು ಅವರಿಬ್ಬರಿಗೂ ಸಹಾಯ ಮಾಡ್ತಾ ಇದ್ದೆ. ಐ ಆಲ್ಸೋ ಸ್ಟಡಿಡ್ ಇನ್ ದ ವಿಲೇಜ್ ಸ್ಕೂಲ್. ಇಲ್ಲಿ ಸುನಂದ ಅಂತಕ್ಕಂಥ ವಿದ್ಯಾರ್ಥಿ ಇದ್ದಾಳಲ್ಲ ಅಥವಾ ಹುಡುಗಿ ಇದ್ದಾಳಲ್ಲ, ಅವಳು ಅದೇ ಹಳ್ಳಿಯ ಒಂದು ಶಾಲೆಯಲ್ಲಿ ಅಧ್ಯಯನವನ್ನು ಮಾಡ್ತಾಯಿದ್ಳು. ಗೂಗು ದ ಡಾಗ್, ಅವರ ಮನೆಯಲ್ಲಿ ಒಂದು ನಾಯಿ ಇತ್ತು, ಅದಕ್ಕೆ ಅವರು ಗೂಗು ಎಂದು ಹೆಸರನ್ನು ಇಟ್ಟಿದ್ದರು. ಅದು ಇವಳ ಒಂದು ಜೊತೆಗಾರ ಆಗಿತ್ತು. ಯಾರು? ಸುನಂದಳ ಒಂದು ಜೊತೆಗಾರನಾಗಿ ಕೆಲಸ ಮಾಡ್ತಾಯಿತ್ತು. ವಾಸ್ ಮೈ ಕಂಪ್ಯಾನಿಯನ್. ದ ಡೇ ಐ ವಾಸ್ 13, ಅದು 13 ವರ್ಷ. ಆವಾಗ ಅವಳಿಗೆ ಆ 13ನೇ ವರ್ಷದಲ್ಲಿ ಒಂದು ದೊಡ್ಡ ಘಟನೆ ಅವಳ ಜೀವನದಲ್ಲಿ ನಡೆಯುತ್ತೆ. ದ ಡೇ ಐ ವಾಸ್ 13, ಯಾವಾಗ ಅವಳಿಗೆ 13 ವರ್ಷ ಆಗಿತ್ತಲ್ಲ ಆ ದಿನ ಆ ಟೆರಿಬಲ್ ಥಿಂಗ್ ಹ್ಯಾಪನ್ಡ್, ಒಂದು ಭಯಂಕರವಾಗಿರ್ತಕ್ಕಂಥ ವಿಚಾರ ನಡೆದೇ ಹೋಯಿತು. ಇಟ್ ವಾಸ್ ವೆಲ್ ಆಫ್ಟರ್ ಸನ್ರೈಸ್, ಅದು ಯಾವಾಗ ಆಯಿತು ಅಂತಂದರೆ ಸೂರ್ಯೋದಯದ ನಂತರ ಬಹಳಷ್ಟು ಹೊತ್ತಿಗೆ ಈ ಘಟನೆ ಜರುಗಿತು ಅಂತ ಹೇಳ್ತಾರೆ. ಮೈ ಪೇರೆಂಟ್ಸ್, ಸುನಂದಾಳ ತಂದೆ ಮತ್ತು ತಾಯಿ ಮತ್ತು ಅವರು ಅಂದರೆ ಸುನಂದ, ಹರ್ಡ್ ಅ ಲೋ, ಅವರು ಒಂದು ಶಬ್ದ ಕೇಳಿದರು. ಲೋ, ರಂಬ್ಲಿಂಗ್ ಸೌಂಡ್ ಅಂತ ಹೇಳ್ತಾರೆ. ಇಲ್ಲಿ ರಂಬ್ಲಿಂಗ್ ಸೌಂಡ್ ಅಂದರೆ ಒಂದಿಷ್ಟು ಇಲ್ಲಿ ರಂಬ್ಲಿಂಗ್ ಸೌಂಡ್ ಅಂದರೆ ಅದು ಗರ್ಜಿಸುವಂತಹ ಧ್ವನಿ ಅಂತ ಅರ್ಥವನ್ನು ಕೊಡುತ್ತೆ. ದ ಗೋಟ್ಸ್ ಆ್ಯಂಡ್ ಗೂಗು ಫೆಲ್ಟ್ ಅನ್ಈಸಿ, ಅಲ್ಲಿನ ಅವರ ಮನೆಯಲ್ಲಿರ್ತಕ್ಕಂತಹ ಆಡು ಮತ್ತು ನಾಯಿ ಅವು ಏನು ಮಾಡ್ತಾಯಿದ್ವು ಅಂತಂದರೆ ಒಂಥರ ಅವು ಅನ್ಈಸಿ ಎಕ್ಸ್ಪ್ರೆಷನನ್ನು ಕೊಡ್ತಾಯಿದ್ವು. ಇದರ ಅರ್ಥ ಏನು ಅಂತಂದರೆ ಇಲ್ಲಿ ಅನ್ಈಸಿ ಅಂತಂದರೆ ಅಸಮಾಧಾನಗೊಂಡವು ಅನ್ನುವಂಥ ಅರ್ಥವನ್ನು ಕೊಡುತ್ತದೆ ವಿದ್ಯಾರ್ಥಿಗಳೇ. ಆಮೇಲೆ ಏನಾಯಿತು ಅಂತಂದರೆ ಗೂಗು ಫೆಲ್ಟ್ ಅನ್ಈಸಿ ವಿದಿನ್ ಮಿನಿಟ್ಸ್, ಕೆಲವೇ ನಿಮಿಷಗಳಲ್ಲಿ ದೇರ್ ವಾಸ್ ಆ್ಯನ್ ಎಕ್ಸ್ಪ್ಲೋಷನ್, ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಸ್ಫೋಟ ಉಂಟಾದಂತಹ ಶಬ್ದ ಕೇಳಿಬಂತು. ಆ್ಯಂಡ್ ಅ ಸ್ಟೋನ್ ಹಿಟ್ ಮೈ ಹೆಡ್, ಆ ಒಂದು ಅಲ್ಲಿಂದ ಬಂದಿರತಕ್ಕಂಥ ಒಂದು ಕಲ್ಲು ನನ್ನ ಒಂದು ಹಣೆಗೆ ಅಥವಾ ತಲೆಗೆ ಬಂದು ಬಡಿಯಿತು ಅಂತ ಹೇಳ್ತಾರೆ. ವೆನ್ ಐ ಓಪನ್ಡ್ ಮೈ ಐಸ್, ಯಾವಾಗ ಮರಳಿ ನಾನು ನನ್ನ ಕಣ್ಣುಗಳನ್ನು ತೆಗೆದೆ ಅಥವಾ ಕಣ್ಣುಗಳನ್ನು ತೆರೆದೆ. ಐ ಫೌಂಡ್ ಇಟ್ ವಾಸ್ ಡಾರ್ಕ್, ನನ್ನ ಕಣ್ಣಿಗೆ ಏನೂ ಕಾಣಿಸ್ತಾ ಇರಲಿಲ್ಲ, ಸಂಪೂರ್ಣವಾಗಿ ಕತ್ತಲೆ ಕವಿದಿತ್ತು ಅಂತ ಹೇಳ್ತಾರೆ. ಐ ಫೌಂಡ್ ಇಟ್ ವಾಸ್ ಡಾರ್ಕ್ ಅರೌಂಡ್ ಮೀ, ನನ್ನ ಸುತ್ತಮುತ್ತಲೆಲ್ಲ ಕತ್ತಲೆ ಇತ್ತು. ಐ ಹ್ಯಾಡ್ ಲಾಸ್ಟ್ ಮೈ ಐಸ್, ಆ ಏನು ಕಲ್ಲು ಬಂದು ಹೊಡೆದಿತ್ತಲ್ಲ ಅದರ ಪರಿಣಾಮವಾಗಿ ಆ ಸುನಂದಳ ಕಣ್ಣುಗಳು ಹೋಗಿಬಿಟ್ಟಿದ್ದವು. ಗೂಗು ಸ್ಟುಡ್ ಬೈ ಮೈ ಸೈಡ್, ಗೂಗು ಅಂತಕ್ಕಂಥ ನಾಯಿ ಇದೆಯಲ್ಲ ಅದು ಅವಳ ಪಕ್ಕದಲ್ಲಿ ನಿಂತ್ಕೊಂಡಿತ್ತು. ಲಿಕ್ಕಿಂಗ್ ಮೈ ಹ್ಯಾಂಡ್ ಅಂತಂದರೆ ಅದು ಅವಳ ಕೈಗಳನ್ನು ಏನು ಮಾಡ್ತಾ ಇತ್ತು, ನೆಕ್ತಾ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ರಾವ್ ಗುರು ಅಂತಕ್ಕಂಥವ್ರು ಬರ್ತಾರೆ, ಟೀಚರ್ ಅವರು. ಈ ಸುನಂದಳಿಗೆ ಕಲಿಸುವಂಥ ಒಬ್ಬರ ಗುರು ಇದ್ದರು. ಅವರ ಗುರುಗಳ ಹೆಸರೇನಪ್ಪ ಅಂತಂದರೆ ರಾವ್ ಗುರು ಅಂತ ಹೇಳಿ. ದ ಹೆಡ್ ಮಾಸ್ಟರ್ ಆಫ್ ದ ವಿಲೇಜ್ ಸ್ಕೂಲ್, ನಮ್ಮ ಹಳ್ಳಿಯ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಾಯಿದ್ರು ಅವರು. ಹ್ಯಾಡ್ ಬಾಟ್ ಮೀ ಟು ಹೀಸ್ ಹೌಸ್, ಅವರು ನನ್ನನ್ನು ಕರ್ಕೊಂಡು ಅವರ ಮನೆಗೆ ಹೋಗಿದ್ದರು. ಮೈ ಪೇರೆಂಟ್ಸ್ ಆ್ಯಂಡ್ ದ ಗೋಟ್ಸ್ ಹ್ಯಾಡ್ ಬಿನ್ ಕಿಲ್ಡ್ ಇನ್ ದ ಲ್ಯಾಂಡ್ ಸ್ಲೈಡ್ಸ್,
ನನ್ನ ತಂದೆ ತಾಯಿ ನಾವು ಸಾಕಿರ್ತಕ್ಕಂತಹ ಆಡುಗಳು ಅವೆಲ್ಲವೂ ಸಹಿತ ಲ್ಯಾಂಡ್ ಸ್ಲೈಡ್ನಲ್ಲಿ ಭೂಕುಸಿತದಲ್ಲಿ ಸಾವನ್ನಪ್ಪಿದ್ದವು ಅಥವಾ ಕೊಲೆಗೈಯಲ್ಪಟ್ಟಿದ್ದವು ಅಂತ ಹೇಳ್ತಾರೆ. ಹೀ ಆ್ಯಂಡ್ ಹೀಸ್ ವೈಫ್ ಅಂದರೆ ಇಲ್ಲಿ ರಾಯ್ ಗುರು ಇದ್ದಾರಲ್ಲ ಅಥವಾ ರಾವ್ ಗುರು ಇದ್ದಾರಲ್ಲ, ಆ ರಾವ್ ಗುರು ಮತ್ತು ಆತನ ಹೆಂಡತಿ ಹೂಮ್ ಐ ಕಾಲ್ಡ್ ಮಾಮಿ, ಆ ರಾವ್ ಗುರು ಅವರ ಹೆಂಡತಿಯನ್ನು ನಾನು ಮಾಮಿ ಎಂದು ಕರೆಯುತ್ತಿದ್ದೆ. ವೆರಿ ಗುಡ್ ಟು ಮೀ, ಅವರು ನನಗೆ ಯಾವಾಗಲೂ ಒಳ್ಳೆಯದನ್ನು ಬಯಸ್ತಾ ಇದ್ದರು. ಬಟ್ ಐ ಮಿಸ್ಡ್ ಮೈ ಪೇರೆಂಟ್ಸ್ ಆ್ಯಂಡ್ ಮೈ ವರ್ಲ್ಡ್ ವಾಸ್ ಡಾರ್ಕ್, ನಾನು ನನ್ನ ತಂದೆ ತಾಯಿಗಳನ್ನ ಕಳೆದುಕೊಂಡೆ, ಜೊತೆಗೆ ನನ್ನ ಜಗತ್ತು ಈಗ ಕತ್ತಲಾಗಿತ್ತು. ಇದರ ಅರ್ಥ ಅವಳು ಕುರುಡಾಗಿದ್ದಳು ಅಂತ ಅರ್ಥ. ಬಟ್ ಗೂಗು ವಾಸ್ ಅ ಗ್ರೇಟ್ ಕಂಫರ್ಟ್, ಆದರೆ ಅವಳಿಗೆ ಒಂದು ಆರಾಮ ಅನಿಸುವಂಥ ಒಂದೇ ಒಂದು ವಿಚಾರ ಅಂದರೆ ಅವಳ ಜೊತೆಗೆ ಇರತಕ್ಕಂಥದ್ದು ಗೂಗು ಅಂತಕ್ಕಂತಹ ಅವಳು ಸಾಕು ನಾಯಿ. ರಾವ್ ಗುರು ವಾಂಟೆಡ್ ಟು ಸೆಂಡ್ ಮೀ ಬ್ಯಾಕ್ ಟು ಸ್ಕೂಲ್, ರಾವ್ ಗುರು ಅಂದರು ನೀನು ವಾಪಸ್ ಶಾಲೆಗೆ ಹೋಗಮ್ಮ, ಶಾಲೆ ಕಲಿ ಅಂತ ಹೇಳಿದರು. ರಾವ್ ಗುರು ವಾಂಟೆಡ್ ಟು ಸೆಂಡ್ ಮೀ ಬ್ಯಾಕ್ ಟು ಸ್ಕೂಲ್ ಬಟ್ ಐ ರೆಫ್ಯೂಸ್ಡ್, ನಾನು ನಿರಾಕರಿಸಿದೆ. ಟು ಗೋ ಅಂದರೆ ಶಾಲೆಗೆ ಹೋಗಲು ನಾನು ನಿರಾಕರಿಸಿದೆ. ಐ ಆಮ್ ಸೋ ಡಿಫ್ರೆಂಟ್ ಫ್ರಾಮ್ ಅದರ್ ಗರ್ಲ್ಸ್ ನೌ, ಈಗ ನಾನು ಇನ್ನುಳಿದ ಹೆಣ್ಣು ಮಕ್ಕಳಿಗಿಂತ ಅಥವಾ ಹುಡುಗಿರಿಗಿಂತ ನಾನು ಭಿನ್ನವಾಗಿದ್ದೆ. ಎವ್ರಿ ಒನ್ ವಿಲ್ ಮೇಕ್ ಫನ್ ಆಫ್ ಮೀ, ಆವಾಗ ನಾನೆಲ್ಲರೂ ಏನು ಮಾಡಬಹುದು, ಮೋಜು ಮಾಡಬಹುದು ಅನ್ನೋ ಕಾರಣಕ್ಕಾಗಿ ನಾನು ಹೇಳಿದೆ. ಮತ್ತು ಐ ವೆಪ್ಟ್ ಅಂದರೆ ನಾನು ಅಳತಾ ಹೇಳಿದೆ ಇದನ್ನೆಲ್ಲ ಏನಂಥೇಳಿ, ನಾನು ಐ ಆಮ್ ಸೋ ಡಿಫ್ರೆಂಟ್ ಫ್ರಾಮ್ ಅದರ್ ಗರ್ಲ್ಸ್ ನಾವು ಎವ್ರಿ ಒನ್ ವಿಲ್ ಮೇಕ್ ಫನ್ ಆಫ್ ಮೀ ಅನ್ನುವಂಥ ವಿಚಾರವನ್ನು ನಾನು ಅಳತಾ ಹೇಳಿದೆ. ಯಾರಿಗೆ? ರಾವ್ ಗುರು ಅವರಿಗೆ. ಐ ಬಿಗ್ಯಾನ್ ಟು ಗೆಟ್ ಯೂಸ್ ಟು ಮೈ ಡಾರ್ಕ್ ವರ್ಲ್ಡ್, ನಾನೇನು ಮಾಡಿದೆ ಅಂತಂದರೆ ಅದೇ ಕತ್ತಲೆ ಜಗತ್ತಿನಲ್ಲಿ ನಾನು ಇರುವುದಕ್ಕೆ ಆರಂಭಿಸಿದೆ. ಐ ಬಿಗ್ಯಾನ್ ಟು ಗೆಟ್ ಯೂಸ್ ಟು ಮೈ ಡಾರ್ಕ್ ವರ್ಲ್ಡ್, ದ ಲ್ಯಾಂಡ್ ಸ್ಲೈಡ್ ಹಂಟೆಡ್ ಮೀ, ಆ ಒಂದು ಭೂಕುಸಿತ ನನ್ನ ಜೀವನವನ್ನೇ ಆಹುತಿ ತೆಗೆದುಕೊಂಡಿತು. ಆ್ಯಂಡ್ ಐ ಆಸ್ಕ್ಡ್ ರಾವ್ ಗುರು ಒನ್ ಡೇ, ಒಂದು ದಿವಸ ನಾನು ರಾವ್ ಗುರುವಿಗೆ ಹೇಳಿದೆ, ಟೆಲ್ ಮೀ ಅಂಕಲ್, ನನಗೆ ಹೇಳಿಕೊಡಿ ಅಥವಾ ನನಗೆ ಈ ವಿಷಯವನ್ನು ಹೇಳಿ, ವೈ ಡೂ ಲ್ಯಾಂಡ್ ಸ್ಲೈಡ್ಸ್ ಅಕ್ಯೂರ್, ಯಾಕೆ ಭೂಕುಸಿತಗಳು ಉಂಟಾಗ್ತವೆ ಅಂತ ನಾನು ಪ್ರಶ್ನೆಯನ್ನು ಅವರಿಗೆ ಕೇಳಿದೆ. ಮ್ಯಾನ್ ಹ್ಯಾಸ್ ಸ್ಟಾರ್ಟೆಡ್ ಸ್ಪಾಯ್ಲಿಂಗ್ ನೇಚರ್ ಥಾಟ್ಲೆಸ್ಲಿ, ಆವಾಗ ರಾವ್ ಗುರು ಅವರು ಹೇಳಿದರು, ಈ ಮನುಷ್ಯ ಸಾಮಾನ್ಯ ಮನುಷ್ಯ ಅಲ್ಲ, ಈತ ಏನು ಮಾಡಿದ್ದಾನಂತಂದರೆ ತನ್ನ ಸುತ್ತಮುತ್ತಲು ಇರತಕ್ಕಂತಹ ನೇಚರನ್ನು ಸ್ಪಾಯ್ಲಿಂಗ್ ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ, ಅದು ಥಾಟ್ಲೆಸ್ಲಿ ಅಂದರೆ ವಿಚಾರಾಧೀನವಾಗಿ ಅಥವಾ ವಿಚಾರ ಮಾಡದೆ ಏನು ಮಾಡ್ತಾ ಇದ್ದಾನೆ, ಈ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದಾನೆ ಅಂತ ಹೇಳಿ ಗುರುಗಳು ಅಥವಾ ರಾವ್ ಗುರುಗಳು ಅವಳಿಗೆ ವಿವರಣೆ ಕೊಟ್ಟರು. ಮ್ಯಾನ್ ಹ್ಯಾಸ್ ಸ್ಟಾರ್ಟೆಡ್ ಸ್ಪಾಯ್ಲಿಂಗ್ ನೇಚರ್ ಥಾಟ್ಲೆಸ್ಲಿ, ಹಿ ಎಕ್ಸ್ಪ್ಲೇನ್ಡ್, ಹಿ ಈಸ್ ಡೆನ್ಯೂಡಿಂಗ್ ಮೀನ್ಸ್ ಡಿಫಾರೆಸ್ಟೇಷನ್ ಅಂತ ಕರಿಬಹುದು, ಅಥವಾ ಕಾಡುಗಳನ್ನು ಕಡಿತಾ ಇದ್ದಾನೆ, ಕಾಡುಗಳನ್ನು ನಾಶ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಇಲ್ಲಿ ಡೆನ್ಯೂಡಿಂಗ್ ಅಂತ ಪದವನ್ನು ಉಪಯೋಗ ಮಾಡ್ತಾರೆ. ಹಿ ಈಸ್ ಡೆನ್ಯೂಡಿಂಗ್ ದ ಹಿಲ್ ಸೈಡ್ಸ್ ಬೈ ಕಟ್ಟಿಂಗ್ ಡೌನ್ ಟ್ರೀಸ್, ಆತ ಹಿಲ್ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಮರಗಳನ್ನು ಕಟ್ ಮಾಡಿ ಅದನ್ನು ಡಿಫಾರೆಸ್ಟೇಷನ್ಗೆ ಒಳಪಡಿಸ್ತಾ ಇದ್ದಾನೆ, ಕಾಡನ್ನು ನಾಶ ಮಾಡ್ತಾ ಇದ್ದಾನೆ. ದ ಟ್ರೀಸ್ ಆ್ಯಕ್ಚುಲಿ ಹೆಲ್ಪ್ ಟು ಕೀಪ್ ದ ಮೌಂಟೇನ್ ಮಾಸ್ ಟುಗೆದರ್, ಈ ಗಿಡಗಳಿದ್ದರೆ ತಮ್ಮ ಬೇರುಗಳ ಮುಖಾಂತರವಾಗಿ ಆ ಒಂದು ಮಾಸನ್ನು ಅಥವಾ ಕುಸಿಯುವಂಥ ಭೂಮಿಯನ್ನು ತಡೆಯುವಂಥ ಕೆಪಾಸಿಟಿ ಇರ್ತಕ್ಕಂಥದ್ದು ಆ ಬೇರುಗಳಿಗೆ, ಗಿಡಗಳನ್ನ ಕಡಿದಾಗ ಸಹಜವಾಗಿ ಈ ಲ್ಯಾಂಡ್ ಸ್ಲೈಡ್ ಉಂಟಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಆತ ಹೇಳ್ತಾನೆ. ಕೀಪ್ ದ ಮೌಂಟೇನ್ ಮಾಸ್ ಟುಗೆದರ್, ವಿದೌಟ್ ದೆಮ್ ಎನಿ ಸ್ಟ್ರೇ ಡಿಸ್ಟರ್ಬೆನ್ಸ್ ಅಂಡರ್ ದ ಅರ್ತ್ ಸರ್ಫೇಸ್ ಕಾಸಸ್ ಚಂಕ್ಸ್ ಆಫ್ ದ ಲ್ಯಾಂಡ್ ಆ್ಯಂಡ್ ಸ್ಲೈಡ್ ಡೌನ್. ವಿದೌಟ್ ದೆಮ್ ಅಂತಂದರೆ ಈ ಮರಗಳಿಲ್ಲದೆ ಹೋದಾಗ, ಎನಿ ಸ್ಟ್ರೇ ಡಿಸ್ಟರ್ಬೆನ್ಸ್ ಅಂಡರ್ ದ ಅರ್ತ್ ಸರ್ಫೇಸ್, ಭೂಮಿಯ ಸರ್ಫೇಸ್ನಲ್ಲಿ ಆಗಿರ್ತಕ್ಕಂಥ ಯಾವುದೇ ಬದಲಾವಣೆಗಳೇನಾಗ್ಬೋದು ಅಂತಂದರೆ ಲ್ಯಾಂಡ್ ಸ್ಲೈಡಿಗೆ ಏನಾಗ್ಬೋದು, ಕಾರಣ ಆಗ್ಬೋದು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ವೈ ದೆನ್ ದಿಸ್ ಡೆನ್ಯುಡೇಷನ್, ಹಾಗಾದರೆ ಈ ಡೆನ್ಯುಡೇಷನ್ ಯಾಕಾಗ್ತಾ ಇದೆ, ಡಿಫಾರೆಸ್ಟೇಷನ್ ಯಾಕಾಗ್ತಾ ಇದೆ ಅಂತಂದರೆ ಟ್ರೀಸ್ ಆರ್ ಕಟ್ ಡೌನ್ ಲೀಗಲಿ ಫಾರ್ ವೇರಿಯಸ್ ರೀಸನ್ಸ್, ಈ ಗಿಡಗಳನ್ನು ಕಾನೂನುಬದ್ಧವಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಗಿಡಗಳನ್ನು ಕಡಿತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಈ ಕೈಗಾರಿಕಾ ಅಭಿವೃದ್ಧಿಗಾಗಿ ಗಿಡಗಳನ್ನು ಕಡಿಯೋದು. ಬಟ್ ದೇರ್ ಈಸ್ ಇಲ್ಲಿಗಲ್ ಫೆಲ್ಲಿಂಗ್ ಆಫ್ ಟ್ರೀಸ್ ಟು, ಇನ್ನೂ ಕೆಲವು ಸಾರಿ ಏನು ಮಾಡ್ತಾರೆ, ಕಾನೂನುವಲ್ಲದೆ ಅಂದರೆ ಇಲ್ಲಿಗಲ್ ಅಂತಂದರೆ ಕಾನೂನು ಬಾಹಿರವಾಗಿಯೂ ಸಹಿತ ಕೆಲವೊಂದಿಷ್ಟು ಗಿಡಗಳನ್ನು ಕಡಿಯುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್ ಅವರು.
ಸೊ ಇಟ್ಸ್ ದಿಸ್ ಡೆನ್ಯುಡೇಷನ್ ಮೀನ್ಸ್ ಡಿಫಾರೆಸ್ಟೇಷನ್, ಅರಣ್ಯನಾಶ ಅನ್ನೋದು ಅರ್ಥವನ್ನು ಕೊಡತಕ್ಕಂಥದ್ದು. ದ್ಯಾಟ್ ಹ್ಯಾಸ್ ಡಿಪ್ರೊವೈಡ್ ಮೀ ಆಫ್ ಮೈ ಅಮ್ಮ. ಮಗು ಹೇಳುತ್ತೆ, ಸುನಂದ ಅಂತಕ್ಕಂಥ ಮಗು ಹೇಳುತ್ತೆ, ಹೌದು, ಈ ಡಿಫಾರೆಸ್ಟೇಷನಿಂದ, ಗಿಡಗಳನ್ನ ಕಡಿಯೋದ್ರಿಂದಾಗಿ ನಾನು ನನ್ನ ಅಮ್ಮನ್ನು ಕಳ್ಕೊಂಡೆ ಅಂತ ಅವಳಿಲ್ಲಿ ಹೇಳ್ತಾಳೆ. ಆ್ಯಸ್ ಡೇಸ್ ಪಾಸ್, ಅದೇ ರೀತಿಯಾಗಿ ಸಾಕಷ್ಟು ದಿನಗಳು ಕಳೆದವು. ಐ ಗೇನ್ಡ್ ಕಾನ್ಫಿಡೆನ್ಸ್, ಮತ್ತು ನನಗೆ ಆತ್ಮವಿಶ್ವಾಸ ಬಂತು. ಐ ವೆಂಟ್ ಫಾರ್ ಆಫ್ಟರ್ನೂನ್ ವಾಕ್ಸ್ ವಿತ್ ಗೂಗು, ನಾನು ಮಧ್ಯಾಹ್ನದ ಹೊತ್ತು ವಾಕ್ ಮಾಡ್ತಾ, ನಡ್ಕೊತ ಏನು ಮಾಡ್ತಾ ಇದ್ದೆ, ಗೂಗುನ್ ಜೊತೆಗೆ ಕಾಡಿನಲ್ಲಿ ಹೋಗ್ತಾ ಇದ್ದೆ. ಮೈ ಫೇವ್ರೆಟ್ ಪ್ಲೇಸ್ ವಾಸ್ ಅ ಕ್ಲಸ್ಟರ್ ಆಫ್ ಶಾಡಿ ಟ್ರೀಸ್, ನನ್ನ ಒಂದು ನೆಚ್ಚಿನ ಸ್ಥಳ ಯಾವುದಾಗಿತ್ತಂದರೆ ಗಿಡಗಳಿಂದ ತುಂಬಿರ್ತಕ್ಕಂತಹ ಒಂದು ಕ್ಲಸ್ಟರ್, ಗೊಂಚಾಗಿರ್ತಕ್ಕಂಥ ಗಿಡಗಳಿರ್ತಕ್ಕಂಥ ಸ್ಥಳ ನನ್ನದಾಗಿತ್ತು. ದೇರ್ ಐ ವುಡ್ ಸಿಟ್, ನಾನು ಅಲ್ಲಿ ಕೂತ್ಕೊಳ್ತಾ ಇದ್ದೆ. ಲೀನಿಂಗ್ ಅಗೇನ್ಸ್ಟ್ ಅ ಟ್ರೀ ಟ್ರಂಕ್, ನಾನು ಲೀನಿಂಗ್ ಅಂತಂದರೆ ಅಲ್ಲಿ ಬಾಗಿ ಕೂತ್ಕೊಳ್ತಾ ಇದ್ದೆ. ಅಗೇನ್ಸ್ಟ್ ಅ ಟ್ರೀ ಟ್ರಂಕ್ ಅಂದರೆ ಗಿಡದ ಬೊಡ್ಡೆ ಹತ್ರ ಕೂತ್ಕೊಳ್ತಾ ಇದ್ದೆ ಅಂತ ಹೇಳ್ತಾಳೆ. ಕುಕ್ಕು ಅಂತಂದರೆ ಕೋಗಿಲೆ. ಆನ್ ದ ಟ್ರೀ ಆಲ್ವೇಸ್ ಗ್ರೀಟೆಡ್ ಮೀ, ನಾನು ಯಾವಾಗ ಹೋಗಿ ಕೂತ್ಕೊಳ್ತಾ ಇದ್ದೆ ಅದೇ ಸಮಯಕ್ಕೆ ಆ ಗಿಡದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಕೋಗಿಲೆ ಅದು ಕು ಅಂಥೇಳಿ ಏನು ಮಾಡ್ತಾ, ಕು ಅಂಥೇಳಿ ಅದು ಶಬ್ದ ಮಾಡ್ತಾ ಇತ್ತು. ಇಫ್ ಆನ್ಸರ್ಡ್ ಬ್ಯಾಕ್ ಶಿ ವುಡ್ ಕಾಲ್ ಔಟ್ ಲೌಡರ್ ಸ್ಟಿಲ್, ನಾನು ಮತ್ತೆ ವಾಪಸ್ ಅದೇ ರೀತಿಯಾದ ಧ್ವನಿ ಮಾಡಿದಾಗ ಅದು ಇನ್ನೂ ಜೋರಾಗಿ ಧ್ವನಿ ಮಾಡ್ತಾ ಇತ್ತು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಸುನಂದ ನಮಗೆ ಹೇಳ್ತಾ ಇದ್ದಾಳೆ. ಒನ್ ಡೇ, ಒಂದು ದಿನ, ಆ್ಯಸ್ ಐ ಕೇಮ್ ಟು ಮೈ ಯೂಸ್ವಲ್ ರೆಸ್ಟಿಂಗ್ ಪ್ಲೇಸ್, ನಾನು ಸಾಮಾನ್ಯವಾಗಿ ಕೂತ್ಕೊಳ್ತಕ್ಕಂಥ, ವಿಶ್ರಾಂತಿ ತೆಗೆದುಕೊಳ್ತಕ್ಕಂಥ ಒಂದು ಸ್ಥಳಕ್ಕೆ ನಾನು ಬಂದೆ. ಅ ಗಸ್ಟ್ ಆಫ್ ವಿಂಡ್ ವಿತ್ ಅ ಫ್ಯಾಮಿಲಿಯರ್ ಸ್ಮೆಲ್ ಬ್ಲೇವ್, ಒಂದು ಗಸ್ಟ್ ಆಫ್ ವಿಂಡ್ ಅಂದರೆ ಜೋರಾಗಿ ಬೀಳಿಸ್ತಕ್ಕಂಥ ಗಾಳಿ ಬೀಸಿತು, ಮತ್ತು ಫ್ಯಾಮಿಲಿಯರ್ ಸ್ಮೆಲ್ ಬ್ಲೇವ್ ಅಂತಂದರೆ ಅಲ್ಲಿ ದಿನಂಪ್ರತಿ ನನಗೆ ತೆಗೆದುಕೊಳ್ತಕ್ಕಂಥ ಸ್ಮೆಲ್ ಬರ್ತಾ ಇತ್ತಲ್ಲ ಅದು ಬಂತು. ಐ ಆಲ್ಸೋ ನೋಟಿಸ್ಡ್ ದ್ಯಾಟ್ ಮೈ ಬರ್ಡ್ ಫ್ರೆಂಡ್ ವಾಸ್ ಸೈಲೆಂಟ್, ಆದರೆ ಇವತ್ತು ಮಾತ್ರ ನನ್ನ ಬರ್ಡ್ ಫ್ರೆಂಡ್, ಅದೇನು ಕೋಗಿಲೆ ಇತ್ತಲ್ಲ ಅದು ಯಾಕೋ ಇವತ್ತು ತುಂಬ ಸೈಲೆಂಟ್ ಆಗಿತ್ತು. ಐ ಕಾಲ್ಡ್ ಔಟ್, ನಾನು ಅದರಂತೆ ಕೂಗಿದೆ. ಬಟ್ ದೇರ್ ವಾಸ್ ನೋ ಸೌಂಡ್ ಅಥವಾ ನೋ ಆನ್ಸರ್, ಅಲ್ಲಿ ಯಾವುದೇ ಉತ್ತರ ಬರಲಿಲ್ಲ. ಐ ಸ್ಯಾಟ್ ಡೌನ್ ಆ್ಯಂಡ್ ಟ್ರೈಡ್ ಟು ಲೀನ್ ಅಗೇನ್ಸ್ಟ್ ದ ಟ್ರೀ, ನಾನು ಅಲ್ಲಿ ಹೋಗಿ ಕೂತ್ಕೊಂಡೆ ಮತ್ತು ನಾನು ಪ್ರಯತ್ನ ಮಾಡಿದೆ, ಆ ಒಂದು ಗಿಡಕ್ಕೆ ಒರಗುವುದಕ್ಕೆ ಪ್ರಯತ್ನ ಮಾಡಿದೆ. ಐ ರಿಯಲೈಸ್ಡ್ ದ್ಯಾಟ್ ದೇರ್ ವಾಸ್ ನೋ ಟ್ರೀ, ನನಗೆ ಒಂದು ವಿಷಯ ಗೊತ್ತಾಯ್ತಲ್ಲಿ, ಏನಪ್ಪ ಅಂತಂದರೆ ಅಲ್ಲಿ ಮರ ಇರಲಿಲ್ಲ ಅಂಥೇಳಿ. ಜಸ್ಟ್ ಅ ಶಾರ್ಟ್ ಸ್ಟಂಪ್, ಅಲ್ಲಿ ಏನಿತ್ತಪ್ಪ ಅಂತಂದರೆ ಗಿಡವನ್ನು ಕಡಿದಾಗ ಉಳಿದಿರ್ತಕ್ಕಂಥ ಬೊಡ್ಡೆ ಇತ್ತಲ್ಲ ಕೆಳಗಡೆ ನೆಲಕ್ಕೆ, ಅದಕ್ಕೆ ಸ್ಟಂಪ್ ಅಂತ ಕರಿತೀವಿ ನಾವು. ಸೊ ಜಸ್ಟ್ ಅ ಶಾರ್ಟ್ ಸ್ಟಂಪ್, ಐ ಕ್ವಿಕ್ಲಿ ಬೆಂಟ್ ಡೌನ್, ನಾನು ಬೇಗನೆ ಅಲ್ಲಿ ಬಾಗಿದೆ. ಆ್ಯಂಡ್ ಸ್ಮೆಲ್ಟ್ ದ ಸ್ಟಂಪ್, ಆ ಸ್ಟಂಪ್ನ ಒಂದು ವಾಸನೆ ತೆಗೆದುಕೊಂಡೆ. ಸ್ಯಾಂಡಲ್ವುಡ್, ಅದು ಏನಾಗಿತ್ತಪ್ಪ ಅಂದರೆ ಸ್ಯಾಂಡಲ್ವುಡ್ ಮರ, ಶ್ರೀಗಂಧದ ಮರ ಆಗಿತ್ತು. ಐ ಥಾಟ್, ಐ ವಾಕ್ಡ್ ಅರೌಂಡ್ ಆ್ಯಂಡ್ ಫೌಂಡ್ 3 more such stumps, ನಾನು ಅಲ್ಲಿ ಅಡ್ಡಾಡಿದಾಗ ನನಗೆ ಇನ್ನೂ 3 ಸ್ಟಂಪ್ಸ್ ಸಿಕ್ಕು ಅಂತಂದರೆ ಅದೇ ದಿವಸ ಏನು ಮಾಡಿದ್ರು, ಒಂದು 3ಕ್ಕಿಂತ ಹೆಚ್ಚಿನ ಮರಗಳನ್ನ, ಶ್ರೀಗಂಧ ಮರಗಳನ್ನು ಅಲ್ಲಿ ಕತ್ತರಿಸಿದ್ದರು. ಐ ವಾಕ್ಡ್ ಅರೌಂಡ್ ಆ್ಯಂಡ್ ಫೌಂಡ್ 3 more such stumps. ದೆನ್ ಐ ರಿಮೆಂಬರ್ಡ್ ರಾವ್ ಗುರೂಸ್ ವರ್ಡ್ಸ್, ಆಮೇಲೆ ನನಗೆ ರಾವ್ ಗುರು ಅವರ ಮಾತುಗಳು ನೆನಪಿಗೆ ಬಂದವು. ಐ ವೆಂಟ್ ಹೋಮ್, ನಾನು ಮನೆಗೆ ಹಿಂತಿರುಗಿ ಹೋದೆ. ಆ್ಯಂಡ್ ಟೋಲ್ಡ್ ರಾವ್ ಗುರು, ಅವರಿಗೆ ಹೋಗಿ ವಾಪಸ್ ಹೇಳಿದೆ. ಅಂಕಲ್, ಸಮ್ ಸ್ಯಾಂಡಲ್ವುಡ್ ಟ್ರೀಸ್ ಹ್ಯಾವ್ ಬಿನ್ ಫೆಲ್ಡ್ ಆನ್ ದಟ್ ಸೈಡ್ ಅಂತ ಹೇಳಿದೆ. ಕೆಲವು ಶ್ರೀಗಂಧದ ಮರಗಳನ್ನು ಆ ಕಡೆ ಸೈಡ್ಗೆ ಕೆಡವಲಾಗಿದೆ, ಅವುಗಳನ್ನು ಬಿಡಿಸಲಾಗಿದೆ ಅಂತ ಹೇಳಿದರು, ಅಥವಾ ಕಟ್ ಮಾಡಲಾಗಿದೆ ಅಂತ ಹೇಳಿದಳು. ಹೂ ಹ್ಯಾಸ್ ಕಟ್ ದೆಮ್, ಅವುಗಳನ್ನ ಯಾರು ಕಟ್ ಮಾಡಿದ್ದಾರೆ? ಅವಾಗ ರಾವ್ ಗುರು ಹೇಳ್ತಾರೆ, ಐ ಡೋಂಟ್ ನೋ ಸುನಂದ, ನನಗೆ ಗೊತ್ತಿಲ್ಲ ಸುನಂದ. ಐ ಮಸ್ಟ್ ಚೆಕ್ ವಿತ್ ಮುದಲಿಯಾರ್, ನಾನು ಈ ವಿಷಯವನ್ನು ಮುದಲಿಯಾರಿಗೆ ತಿಳಿಸ್ತೇನೆ. ಸೇಡ್ ರಾವ್ ಗುರು. ಮುದಲಿಯಾರ್ ವಾಸ್ ದ ಹೆಡ್ ಕಾನ್ಸ್ಟೇಬಲ್ ಆಟ್ ದ ವಿಲೇಜ್ ಪೊಲೀಸ್ ಸ್ಟೇಷನ್. ಯಾರಪ್ಪ ಈ ಮುದಲಿಯಾರ್ ಯಾರಂತಂದರೆ ಆತ ಹೆಡ್ ಕಾನ್ಸ್ಟೇಬಲ್ ಆಟ್ ದ ವಿಲೇಜ್ ಪೊಲೀಸ್ ಸ್ಟೇಷನ್, ಆ ಹಳ್ಳಿಯ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು. ದ ನೆಕ್ಸ್ಟ್ ಡೇ ಐ ಹ್ಯಾಡ್ ಫ್ರೆಶ್ ನ್ಯೂಸ್ ಫಾರ್ ರಾವ್ ಗುರು. ನೆಕ್ಸ್ಟ್ ಅಂದರೆ ಮರುದಿನ ರಾವ್ ಗುರುಗಾಗಿ ನಾನು ಒಂದು ಫ್ರೆಶ್ ತಾಜಾ ಒಂದು ವಾರ್ತೆಯನ್ನು ತೊಗೊಂಡು ಬಂದೆ.
ಮೋರ್ ಸ್ಯಾಂಡಲ್ವುಡ್ ಟ್ರೀಸ್ ಹ್ಯಾಡ್ ಬಿನ್ ಕಟ್. ಇನ್ನೂ ಹೆಚ್ಚಿನ ಶ್ರೀಗಂಧದ ಮರಗಳನ್ನು ಅಲ್ಲಿ ಕಟ್ ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನು ಅವರಿಗೆ ನಾನು ಹೇಳಿದೆ. ಬಟ್ ರಾವ್ ಗುರು ಸೆಡ್ ಕಾನ್ಫಿಡೆಂಟ್ಲಿ, ಆ ರಾವ್ ಗುರು ಅವರು ಬಹಳ ಆತ್ಮವಿಶ್ವಾಸದಿಂದ ಹೇಳಿದರು, ಸುನಂದ, ಐ ಹ್ಯಾವ್ ಎನ್ಕ್ವೈರ್ಡ್ ಮುದಲಿಯಾರ್, ನಾನು ಈಗಾಗಲೇ ಮುದಲಿಯಾರವ್ರನ್ನೇ ನಾನು ಎನ್ಕ್ವೈರಿ ಮಾಡಿದ್ದೇನೆ, ತನಿಖೆ ಮಾಡಿದ್ದೇನೆ, ಅವ್ರನ್ನ ಕೇಳಿದ್ದೇನೆ ಅಬೌಟ್ ದಿಸ್. ಹಿ ಸೇಸ್ ದ ಏರಿಯಾ ಆ್ಯಂಡ್ ದ ಸ್ಯಾಂಡಲ್ವುಡ್ ಟ್ರೀಸ್ ಆರ್ ವೆಲ್ ಪ್ರೊಟೆಕ್ಟೆಡ್. ಈ ಒಂದು ಪ್ರದೇಶದಲ್ಲಿ ಶ್ರೀಗಂಧ ಮರಗಳನ್ನು ನಾವು ಚೆನ್ನಾಗಿ ರಕ್ಷಣೆ ಮಾಡಿದ್ದೇವೆ. ಆ್ಯಂಡ್ ನೋ ಒನ್ ಕ್ಯಾನ್ ಬ್ರೇಕ್ ಅ ಸಿಂಗಲ್ ಟ್ವಿಗ್, ಯಾರೊಬ್ಬರು ಒಂದು ಸಿಂಗಲ್ ಟ್ವಿಗನ್ನು, ಕೊಂಬೆಯನ್ನು ಅಥವಾ ರೆಂಬೆಯನ್ನು ತೆಗೆದುಕೊಂಡು ಹೋಗೋದಕ್ಕಾಗುವುದಿಲ್ಲ, ಅಷ್ಟು ಪ್ರೊಟೆಕ್ಷನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಅವರು ಹೇಳಿದರು. ಶ್ಯೂರ್ಲಿ ಸೇಡ್ ಮಾಮಿ, ಹೌದು ಅಂತ ಹೇಳಿದಳು ಮಾಮಿ. ಸಪೋರ್ಟಿಂಗ್ ಮೀ. ಸುನಂದ ಕುಡ್ ನಾಟ್ ಬಿ ಇಮ್ಯಾಜಿನಿಂಗ್ ಆಲ್ ದಿಸ್. ಸುನಂದ ಏನು ಇದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ ಅಂತ ಹೇಳಿ ರಾವ್ ಸರ್ ಅವರ ಹೆಂಡತಿ ಹೇಳ್ತಾಳೆ. ಇನ್ಫ್ಯಾಕ್ಟ್, ನಿಜವಾಗಲೂ, ಕಂಟಿನ್ಯೂಡ್ ರಾವ್ ಗುರು, ಹೌದು ನಿಜವಾಗ್ಲೂ ಅಂಥೇಳಿ ರಾವ್ ಗುರು ಕಂಟಿನ್ಯೂ ಮಾಡ್ತಾರೆ. ಮುದಲಿಯಾರ್ ವಾಸ್ ಕ್ವೈಟ್ ಅಪ್ಸೆಟ್ ಆ್ಯಂಡ್ ಆಸ್ಕ್ಡ್ ಮೀ ಟು ಟೆಲ್ ಸುನಂದ ದ್ಯಾಟ್ ಶಿ ಶುಡ್ ನಾಟ್ ಸ್ಪ್ರೆಡ್ ಸಚ್ ಅ ರೂಮರ್ಸ್ ಎನಿಮೋರ್. ಇನ್ಫ್ಯಾಕ್ಟ್, ಕಂಟಿನ್ಯೂಡ್ ದ ರಾವ್ ಗುರುವನ್ನು ಮಾತನ್ನು ಮುಂದುವರಿಸ್ತಾರೆ. ಮುದಲಿಯಾರ್ ಅವರು ನನಗೆ ಹೇಳಿದರು, ಅವ್ರು ಕ್ವೈಟ್ ಅಪ್ಸೆಟ್ ಆಗಿದ್ದರು, ಯಾಕೋ ಸ್ವಲ್ಪ ಅವರು ಅಪ್ಸೆಟ್ ಆಗಿ ಮಾತನಾಡಿದ್ರು. ನನಗೆ ಕೇಳಿದರು ಟು ಟೆಲ್ ಸುನಂದ, ಹೋಗಿ ಸುನಂದಾಗಿ ಹೇಳ್ರಿ, ದ್ಯಾಟ್ ಶಿ ಶುಡ್ ನಾಟ್ ಸ್ಪ್ರೆಡ್ ಸಚ್ ರೂಮರ್ಸ್, ಈ ಸುಳ್ಳು ವಿಚಾರಗಳನ್ನು ಹಬ್ಬಿಸಬೇಡ ಅಂತ ಹೇಳಿ ಹೋಗಿ ಸುನಂದಾಗಿ ಹೇಳಿ ನೀವು ಅಂತ ನನಗೆ ಹೇಳಿದರು ಅಂತ ಇಲ್ಲಿ ರಾವ್ ಗುರು ಅವರು ಹೇಳಿದರು. ಬಟ್ ಐ ವಾಸ್ ಶ್ಯೂರ್ ದ್ಯಾಟ್ ವ್ಯಾಲ್ಯೂಯಬಲ್ ಸ್ಯಾಂಡಲ್ವುಡ್ ವಾಸ್ ಬೀಯಿಂಗ್ ಸ್ಟೋಲನ್. ಆವಾಗ ಅಲ್ಲಿ ಏನು ಮಾಡ್ತಾಳೆ ಸುನಂದ, ಆಕೆ ಹೇಳ್ತಾಳೆ, ಬಟ್ ಐ ವಾಸ್ ಶ್ಯೂರ್, ನನಗೆ ಖಚಿತ ಇದೆ ಏನಂತಂದರೆ ತುಂಬ ಮೌಲ್ಯಯುತವಾಗಿರ್ತಕ್ಕಂತಹ ಶ್ರೀಗಂಧ ಮರಗಳನ್ನು ಇಲ್ಲಿ ಕಳ್ಳತನ ಮಾಡಲಾಗ್ತಾ ಇದೆ ಅಂತ ಹೇಳಿ ಸುನಂದ ಹೇಳ್ತಾಳೆ. ದ ಫಾಲೋವಿಂಗ್ ನೈಟ್, ಅದೇ ದಿವಸ ರಾತ್ರಿ ಅಥವಾ ಮರುದಿನ ರಾತ್ರಿ, ಐ ಕ್ವೈಟ್ಲಿ ಸ್ಲೀಪ್ಡ್ ಔಟ್ ಆಫ್ ದ ಹೌಸ್ ವಿತ್ ಅ ಗೂಗು, ನಾನು ನಿಶ್ಶಬ್ದವಾಗಿ ಆ ಗೂಗುನೊಂದಿಗೆ ಮಲಗಿಕೊಂಡಿದ್ದೆ ಅಂತ ಸುನಂದ ಹೇಳ್ತಾಳೆ. ಲಾಂಗ್ ಬಿಫೋರ್ ವಿ ರೀಚ್ಡ್ ದ ಸ್ಯಾಂಡಲ್ವುಡ್ ಟ್ರೀಸ್, ಆ ಒಂದು ಸ್ಯಾಂಡಲ್ವುಡ್ ಟ್ರೀಗಳನ್ನು ನಾವು ಹೋಗಿ ತಲುಪಕ್ಕಿಂತ ಮುಂಚೆ, ಐ ಹರ್ಡ್ ಅ ಲೋ ವೈರ್ವಿಂಗ್ ನಾಯ್ಸ್, ಗಿಡಗಳನ್ನು ಕತ್ತರಿಸುವಂಥ ಶಬ್ದಕ್ಕೆ ನಾವೇನಂತೀವಿ ಇಲ್ಲಿ ವೈರ್ವಿಂಗ್ ಅಂತ ಹೇಳಿ ಕರಿತೀವಿ, ಅಂಥ ಶಬ್ದ ಕೇಳಿಸ್ತಾ ಇತ್ತು ಅವಳಿಗೆ. ವಿ ವಾಕ್ಡ್ ಆನ್, ನಾವು ನಡ್ಕೊಂಡು ಹೋದ್ವಿ. ಆ್ಯಂಡ್ ದ ನಾಯ್ಸ್ ಬಿಕೇಮ್ ಲೌಡರ್ ಆ್ಯಂಡ್ ಲೌಡರ್, ನಾವು ಅದಕ್ಕೆ ಸಮೀಪಕ್ಕೆ ಹೋದ ಹಾಗೆ ಗಿಡಗಳನ್ನ ಕಟ್ ಮಾಡ್ತಕ್ಕಂಥ ಶಬ್ದ ಇನ್ನೂ ಜೋರಾಗಿ ಬರಲಿಕ್ಕೆ ಆರಂಭ ಮಾಡ್ತು. ದೇರ್ ವಾಸ್ ಆಲ್ಸೋ ದ ಸೌಂಡ್ ಆಫ್ ಮೂವಿಂಗ್ ವೆಹಿಕಲ್ಸ್, ಮತ್ತು ಅಲ್ಲಿ ಕೆಲವು ವಾಹನಗಳು ಚಲಿಸುವಂತಹ ಸೌಂಡ್ ಸಹಿತ ನಮಗೆ ಕೇಳಿಸ್ತು. ಸೂನ್ ದ ವೈರ್ಲಿಂಗ್ ಸ್ಟಾಪ್ಡ್, ಆದಷ್ಟು ಬೇಗನೆ ಅಂದರೆ ನಾವು ಹೋಗಿ ಇಲ್ಲಿ ಮುಟ್ಟಿದ್ರೊಳಗೆ ಏನಾಯ್ತಪ್ಪ ಅಂದರೆ ಆ ಗಿಡ ಕಟ್ ಮಾಡೋದನ್ನು ಅವರು ನಿಲ್ಲಿಸಿದರು. ಆ್ಯಂಡ್ ಐ ಕುಡ್ ಹಿಯರ್ ಮೆನ್ ಸ್ಪೀಕಿಂಗ್ ಟು ದ ಅನದರ್, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನೊಂದಿಗೆ ಮಾತನಾಡುವುದನ್ನು ನಾನು ಅಲ್ಲಿ ಕೇಳಿಸಿಕೊಂಡೆ. ಇನಫ್ ಫಾರ್ ಟುಡೇ, ಇಷ್ಟು ಇವತ್ತು ಸಾಕು ಅಂತ ಹೇಳಿ ಯಾರೋ ಮಾತಾಡ್ತಾಯಿದ್ರು. ಎಲ್ಲಿ ಒಬ್ಬರು ಇನ್ನೊಬ್ಬರ ಜೊತೆ ಮಾತಾಡ್ತಾಯಿದ್ರು ಅಂತ ಹೇಳಿದ್ನಲ್ಲ, ಅಲ್ಲಿ ಏನು ಮಾತಾಡ್ತಾಯಿದ್ರು ಅಂತಂದರೆ, ಇನಫ್ ಫಾರ್ ಟುಡೇ, ಇವತ್ತು ಸಾಕು ರಮೇಶ್, ಇಟ್ಸ್ 2 o'clock, ಈಗ 2 ಗಂಟೆ ಆಗಿದೆ. ಆ್ಯಂಡ್ ರಿಮೆಂಬರ್, ಮತ್ತು ನೆನಪಿಟ್ಕೋ, 10% ಆಫ್ ದ ಮನಿ ಯು ಅರ್ನ್ ಬೈ ಸೆಲ್ಲಿಂಗ್ ದಿಸ್ ಸ್ಯಾಂಡಲ್ವುಡ್ ಈಸ್ ಮೈನ್, ನೀನು ಈ ಒಂದು ಸ್ಯಾಂಡಲ್ವುಡ್ ಮರಗಳನ್ನು ಮಾರಿದಾಗ ಬರ್ತಕ್ಕಂತಹ ಏನು ಅಮೌಂಟ್ ಇದೆ ಅದರಲ್ಲಿ 10% ನನಗೆ ಕೊಡಬೇಕು. ಅದರ್ವೈಸ್ ದ ಅಥಾರಿಟೀಸ್ ವುಡ್ ಬಿ ಅಲರ್ಟೆಡ್, ಇಲ್ಲ ಅಂತಂದರೆ ಈ ಅಥಾರಿಟಿ ಅಂದರೆ ಈ ಕಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳೇನಾಗ್ತಾರೆ, ಎಚ್ಚರ ಆಗ್ತಾರೆ. ವುಡ್ ಬಿ ಬಿಹೈಂಡ್ ಬಾರ್ಸ್ ಫಾರ್ ದ ರೆಸ್ಟ್ ಆಫ್ ಯುವರ್ ಲೈಫ್, ಇಲ್ಲ ಅಂತಂದರೆ ನೀನು ಏನು ಮಾಡ್ತೀಯಪ್ಪ ಅಂತಂದರೆ ಜೈಲಿನಲ್ಲಿ ಇರ್ತೀಯ ಅಂಥೇಳಿ. ಬಿಹೈಂಡ್ ದ ಬಾರ್ಸ್ ಫಾರ್ ದ ರೆಸ್ಟ್ ಆಫ್ ಯುವರ್ ಲೈಫ್ ಅಂದರೆ ಉಳಿದ ಜೀವನವೆಲ್ಲ ಜೈಲಿನಲ್ಲಿ ಕಳಿಬೇಕಾಗತ್ತೆ ನೀನು ಅಂಥೇಳಿ ಹೇಳ್ತಾರೆ. ಯಾರೋ ಒಬ್ಬ ವ್ಯಕ್ತಿ ಹೇಳಿದ, ಅವ್ರು ಯಾರು ಅನ್ನೋದನ್ನು ಮುಂದೆ ಹೇಳ್ತಾರೆ ಅಲ್ಲಿ. ಮೈ ಹಾರ್ಟ್ ಸ್ಕಿಪ್ಡ್ ಅ ಬಿಟ್, ನನ್ನ ಹೃದಯ ಬಡಿತ ಈಗ ಜೋರಾಗಿ ಬಡಿತಾ ಹೋಗ್ತಾ ಇದೆ ಅಂತ ಹೇಳ್ತಾಳೆ ಸುನಂದ. ಮೈ ಹಾರ್ಟ್ ಸ್ಕಿಪ್ಡ್ ಅ ಬೀಟ್ ಫಾರ್ ದ ವಾಯ್ಸ್ ಐ ಹರ್ಡ್ ವಾಸ್ ದ್ಯಾಟ್ ಆಫ್ ಮುದಲಿಯಾರ್, ನಾನು ಅವತ್ತು ಕೇಳಿರ್ತಕ್ಕಂಥ ಧ್ವನಿ, ಆ ಕಾಡಿನಲ್ಲಿ ಮಾತನಾಡುವಾಗ ನಾನು ಕೇಳಿರ್ತಕ್ಕಂಥ ಧ್ವನಿ ಯಾರ್ದಾಗಿತ್ತಪ್ಪ ಅಂತಂದರೆ ಮುದಲಿಯಾರ್ ಅವ್ರದ್ದಾಗಿತ್ತು. ಐ ಹೆಲ್ಡ್ ಮೈ ಬ್ರೀತ್, ನಾನು ನನ್ನ ಉಸಿರನ್ನು ಗಟ್ಟಿಯಾಗಿ ಹಿಡ್ಕೊಂಡೆ.
ಗ್ರಿಪ್ಪಿಂಗ್ ಗೂಗೂಸ್ ಕಾಲರ್ ಟೈಟ್. ಮತ್ತು ನಾನು ಆ ಗೂಗುನ ಕಾಲರ್ ಇತ್ತಲ್ಲ ಅದನ್ನು ಟೈಟಾಗಿ ಹಿಡ್ಕೊಂಡೆ. ಅಫ್ಕೋರ್ಸ್ ಸರ್ ರಿಪ್ಲೈಡ್ ಅನದರ್ ವಾಯ್ಸ್. ಖಂಡಿತವಾಗಲೂ ಸರ್ ಅನ್ನುವಂಥ ಇನ್ನೊಂದು ಧ್ವನಿ ಅಲ್ಲಿ ಅವಳಿಗೆ ಮತ್ತೆ ಕೇಳಿಸಿತು. ಸೂನ್ ಆಲ್ ವಾಸ್ ಕ್ವೈಟ್. ಅಷ್ಟರಲ್ಲಿ ಎಲ್ಲವೂ ಸಹಿತ ಶಾಂತವಾಯಿತು. ಐ ರಶ್ಡ್ ಬ್ಯಾಕ್ ಹೋಮ್ ಆ್ಯಂಡ್ ಕ್ವೈಟ್ಲಿ ಗಾಟ್ ಇನ್ ಟು ಬೆಡ್. ನಾನು ಮನೆಗೆ ವಾಪಸ್ ಧಾವಿಸಿ ಬಂದೆ ಮತ್ತು ಸಂಪೂರ್ಣವಾಗಿ ನಿಶ್ಶಬ್ದವಾಗಿ ನಾನು ಹೋಗಿ ಬೆಡ್ ಮೇಲೆ ಮಲ್ಕೊಂಡೆ. ಇನ್ ದ ಮಾರ್ನಿಂಗ್ ಆ್ಯಸ್ ಸೂನ್ ಆ್ಯಸ್ ರಾವ್ ಗುರು ವಾಸ್ ಅವೇಕ್. ಇನ್ ದ ಮಾರ್ನಿಂಗ್ ಮರುದಿವ್ಸ ಮುಂಜಾನೆ ರಾವ್ ಗುರು ಅವರು ಯಾವಾಗ ಎಚ್ಚರ ಆದ್ರಲ್ಲ ಆವಾಗ ಐ ಟೋಲ್ಡ್ ಹಿಮ್ ಎವ್ರಿಥಿಂಗ್. ಎಲ್ಲ ವಿಷಯವನ್ನು ಏನು ಮಾಡಿದೆ, ರಾವ್ ಗುರು ಮುಂದೆ ಹೇಳಿದೆ. ಆರ್ ಯು ಶ್ಯೂರ್ ಸುನಂದ, ನೀನು ಹೇಳೋದು ಖಚಿತವಾಗಿ ಇದೆಯಲ್ಲ, ಸತ್ಯವಾಗಿದೆಯಲ್ಲ ಅಂತ ಕೇಳಿದರು ರಾವ್ ಗುರು ಅವರು. ಶ್ಯೂರ್ ಅಂಕಲ್, ಇವಾಗಲೂ 100% ಹೇಳ್ತಾ ಇದ್ದೀನಿ, ನಾನು ಹೇಳೋದು ಸರಿ ಇದೆ ಅಂಥೇಳಿ. ದೆನ್ ಐ ಮಸ್ಟ್ ಟೇಕ್ ದಿಸ್ ಅಪ್ ವಿತ್ ದ ಪೊಲೀಸ್ ಹೆಡ್ ಕ್ವಾರ್ಟರ್. ಹಾಗಾದರೆ ಈ ವಿಷಯವನ್ನು ನಾನು ಏನು ಮಾಡಬೇಕೀಗ, ಪೊಲೀಸ್ ಹೆಡ್ ಕ್ವಾರ್ಟರ್ ಅವ್ರಿಗೆ ಒಯ್ಯಬೇಕಾಗತ್ತೆ ಅಂತ ಹೇಳಿದರು. ದೆನ್ ಐ ಮಸ್ಟ್ ಟೇಕ್ ದಿಸ್ ಅಪ್ ವಿತ್ ದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಆ್ಯಟ್ ಉಟ್ಕಮುಂಡ್ ಸೇಡ್ ರಾವ್ ಗುರು. ಅಲ್ಲಿ ಒಯ್ಯಬೇಕಂತ ಅವ್ರು ಹೇಳಿದರು. ಮಾಮಿ ಸ್ಟ್ರೋಕ್ಡ್ ಮೈ ಹೆಡ್ ಜೆಂಟಲ್ಲಿ. ಆವಾಗ ಮಾಮಿ ಅಂದರೆ ಆ ರಾವ್ ಗುರು ಅವರ ಹೆಂಡತಿ ಏನು ಮಾಡ್ತಾರೆ, ನನ್ನ ತಲೆಯನ್ನು ನೆವರಿಸಿದರು ಅನ್ನೋದಕ್ಕೆ ಮಾಮಿ ಸ್ಟ್ರೋಕ್ಡ್ ಅಂತ ಹೇಳ್ತಾರೆ. ಸ್ಟ್ರೋಕ್ಡ್ ಮೈ ಹೆಡ್ ಜೆಂಟಲ್ಲಿ. ಬ್ರೇವ್ ಗರ್ಲ್ ಸಿ ಸೆಡ್. ನೀನು ತುಂಬ ಶೂರ, ತುಂಬ ಧೈರ್ಯವಂತ ಹೆಣ್ಣುಮಗಳು ಅಂತ ಅವರಿಗೆ ಅಪ್ರಿಷಿಯೇಟ್ ಮಾಡ್ತಾಳೆ. ಆಫ್ಟರ್ ಅ ಫ್ಯೂ ಡೇಸ್, ಕೆಲವು ದಿನಗಳ ನಂತರ, ಐ ವಾಸ್ ಕಾಲ್ಡ್ ಟು ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ವಿತ್ ರಾವ್ ಗುರು. ಆಮೇಲೆ ಕೆಲವು ದಿನಗಳ ನಂತರ ಏನು ಮಾಡಲಾಯಿತು ಅಂತಂದರೆ ನನ್ನನ್ನು ರಾವ್ ಗುರುಗಳೊಂದಿಗೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಕರೆಯಲಾಯಿತು. ದೇರ್ ಐ ವಾಸ್ ಆಸ್ಕ್ಡ್ ಸೆವರಲ್ ಕ್ವಶನ್ಸ್. ನನಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಾಯಿತು. ಆನ್ ದ ವೇ ಹೋಮ್ ಐ ಆಸ್ಕ್ಡ್ ರಾವ್ ಗುರು ವಾಟ್ ವುಡ್ ಹ್ಯಾಪನ್ ಟು ಮುದಲಿಯಾರ್. ಹಾಗೆ ಎಲ್ಲ ಅವ್ರ ಕೆಳಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟೆ. ಮನೆಗೆ ಹಿಂತಿರುಗಿ ಬರ್ತಿರಬೇಕಾದ್ರೆ ರಾವ್ ಗುರುಗಳಿಗೆ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದೆ. ಮುದಲಿಯಾರವರಿಗೆ ಏನಾಗುತ್ತೆ ಅಂಥೇಳಿ. ಇಫ್ ದೆರ್ ಈಸ್ ಇನಫ್ ಎವಿಡೆನ್ಸ್ ಅಗೇನ್ಸ್ಟ್ ಹಿಮ್. ಅಕಸ್ಮಾತಾಗಿ ಅವನ ವಿರುದ್ಧವಾಗಿ ಕೆಲವು ಎವಿಡೆನ್ಸ್, ಸಾಕ್ಷಿಗಳು ಸಿಕ್ಕಿದರೆ, ಹಿ ವಿಲ್ ಬಿ ಅರೆಸ್ಟೆಡ್. ಆತನನ್ನು ಅರೆಸ್ಟ್ ಮಾಡ್ತಾರೆ. ಹಿ ಸೆಡ್. ಮಂತ್ ಲೇಟರ್, ಒಂದು ತಿಂಗಳ ನಂತರ, ಒನ್ ಮಾರ್ನಿಂಗ್, ಒಂದು ದಿನ ಮುಂಜಾನೆ ಏನಾಯಿತು ಅಂತಂದರೆ, ಒಂದಿನ ಮುಂಜಾನೆ, ಮಂತ್ ಲೇಟರ್ ಒನ್ ಮಾರ್ನಿಂಗ್, ರಾವ್ ಗುರು ಟುಕ್ ಮೈ ಹ್ಯಾಂಡ್ಸ್ ಇನ್ ಹೀಸ್ ಆ್ಯಂಡ್ ಸೆಡ್ ವಾರ್ಮ್ಲಿ. ಮಂತ್ ಲೇಟರ್ ಒಂದು ತಿಂಗಳ ನಂತರ ಒಂದು ದಿನ ಮುಂಜಾನೆ ರಾವ್ ಗುರು ಏನು ಮಾಡ್ತಾರೆ, ಟುಕ್ ಮೈ ಹ್ಯಾಂಡ್ಸ್, ನನ್ನ ಕೈಗಳನ್ನು ತೆಗೆದುಕೊಂಡು, ಇನ್ ಹೀಸ್ ಆ್ಯಂಡ್ ಸೆಡ್ ವಾರ್ಮ್ಲಿ, ನನಗೆ ಹೇಳ್ತಾರೆ, ಮೈ ಡಿಯರ್ ಸುನಂದ, ಯು ಹ್ಯಾವ್ ಬಿನ್ ಗಿವನ್ ಅ ರಿವಾರ್ಡ್ ಬೈ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸ್ ಡಿಪಾರ್ಟ್ಮೆಂಟ್ ನಿನಗೆ ಒಂದು ಅವಾರ್ಡನ್ನು ಕೊಟ್ಟಿದೆ, ನಿನಗೆ ಒಂದು ಬಹುಮಾನವನ್ನು ಕೊಟ್ಟಿದೆ. ಸಿನ್ಸ್ ಯು ಹೆಲ್ಪ್ಡ್ ದೆಮ್, ನೀವು ಅವರಿಗೆ ಹೆಲ್ಪ್ ಮಾಡಿದ್ದಕ್ಕಾಗಿ ನಿನಗೆ ಅವಾರ್ಡ್ ಕೊಟ್ಟಿದೆ. ಅನ್ರೇಬಲ್ ಸ್ಯಾಂಡಲ್ವುಡ್ ರ್ಯಾಕೆಟ್. ಇಲ್ಲಿ ಏನು ಸ್ಯಾಂಡಲ್ವುಡ್ ಕಳ್ಳತನ ಆಗ್ತಾ ಇತ್ತಲ್ಲ ಅದರ ಬಗ್ಗೆ ನೀವು ಮಾಹಿತಿ ಕೊಟ್ಟಿದ್ದಕ್ಕಾಗಿ ನಿನಗೆ ಬಹುಮಾನ ಕೊಟ್ಟಿದೆ ಅಂತ ಹೇಳ್ತಾರೆ. ವಾಟ್ ಈಸ್ ಮೋರ್ ಸೇಡ್ ರಾವ್ ಗುರು. ಮತ್ತೇನು ಬೇಕು ನಮಗೆ ಅಂತ ಹೇಳಿ ರಾವ್ ಗುರು ಕೇಳಿದಾಗ, ಐ ಹ್ಯಾವ್ ಡಿಸೈಡೆಡ್ ಟು ಅಡ್ಮಿಟ್ ಸುನಂದ ಇನ್ ದ ನ್ಯಾಷನಲ್ ಸ್ಕೂಲ್ ಫಾರ್ ದ ಬ್ಲೈಂಡ್. ಅವಾಗ ಅವ್ರು ಹೇಳ್ತಾರೆ, ಐ ಹ್ಯಾವ್ ಡಿಸೈಡೆಡ್, ನಾನು ಇವತ್ತು ನಿರ್ಧಾರ ಮಾಡಿದ್ದೇನೆ, ಟು ಅಡ್ಮಿಟ್ ಸುನಂದನನ್ನು ನಾನು ಇವತ್ತು ಶಾಲೆಗೆ ಸೇರಿಸ್ತೀನಿ. ಯಾವ ಶಾಲೆಗೆ? ನ್ಯಾಷನಲ್ ಸ್ಕೂಲ್ ಫಾರ್ ದ ಬ್ಲೈಂಡ್. ಈ ಕುರುಡ ಮಕ್ಕಳ ಶಾಲೆಗೆ ಅವಳನ್ನು ನಾನು ಸೇರಿಸ್ತೀನಿ ಅಂತ ರಾವ್ ಗುರು ಅವರು ಹೇಳಿದರು. ಸುನಂದ, ದೇರ್ ಯು ವಿಲ್ ಲರ್ನ್ ಅ ಯೂಸ್ಫುಲ್ ವೆಕೇಷನ್. ನಿನಗೆ ಬೇಕಾಗಿರ್ತಕ್ಕಂಥ ಉತ್ತಮ ವೆಕೇಷನನ್ನು ಅಥವಾ ಅಭ್ಯಾಸವನ್ನು ಪಡಿತೀಯಾ. ಐ ಶಾಲ್ ಪುಟ್ ಯುವರ್ ರಿವಾರ್ಡ್ ಮನಿ ಇನ್ ದ ಬ್ಯಾಂಕ್. ನಿನಗೆ ಬಂದಿರತಕ್ಕಂಥ ಬಹುಮಾನದ ಹಣವನ್ನು ನಾನು ನಿನ್ನ ಅಕೌಂಟ್ನಲ್ಲಿ ಬ್ಯಾಂಕ್ನಲ್ಲಿ ಇಟ್ಟಿರ್ತೇನೆ. ಇಟ್ ವಿಲ್ ಹೆಲ್ಪ್ ಯು ಟು ಗೆಟ್ ಅ ಗುಡ್ ಸ್ಟಾರ್ಟ್ ಇನ್ ಲೈಫ್. ಈ ಒಂದು ಹಣ ನಿನಗೆ ನಿನ್ನ ಜೀವನದಲ್ಲಿ ಮುಂದುವರಿಯೋದಕ್ಕೆ ಅಥವಾ ಏನಾದರೂ ನೀನು ಅಭ್ಯಾಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ರಾವ್ ಗುರು ಹೇಳ್ತಾರೆ. ಐ ವಾಂಟೆಡ್ ಟು ಥ್ಯಾಂಕ್ ರಾವ್ ಗುರು ಬಟ್ ವರ್ಡ್ಸ್ ಫೇಲ್ಡ್ ಮೀ. ಆದರೆ ನಾನು ರಾವ್ ಗುರು ಅವರಿಗೆ ನಾನು ಥ್ಯಾಂಕ್ಸ್, ಕೃತಜ್ಞತೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ಯಾವುದೇ ಮಾತುಗಳು ನನ್ನಿಂದ ಬರ್ತಾ ಇರಲಿಲ್ಲ ಅಂತ ಹೇಳಿ ಇಲ್ಲಿಗೆ ಪಾಠ ಮುಕ್ತಾಯ ಆಯಿತು ವಿದ್ಯಾರ್ಥಿಗಳೇ. ಸೊ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.